ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಇದ್ದಾರೆ. ಮಾತನಾಡ್ತೀನಿ ಸರ್. ಡೆಲ್ಲಿಗೆ ಹೋಗಿದ್ರಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ನೀವು ಬಯಕೆ ವ್ಯಕ್ತಪಡಿಸಿದ್ರಿ. ಗುಡ್ ನ್ಯೂಸ್ ಸಿಕ್ಕಿದೆಯಾ ಸರ್? ಇಲ್ಲ, ಇನ್ನು ಚರ್ಚೆ ಆಗಬೇಕು. ನಾಳಿಂದ ಪ್ರಾರಂಭ ಆಗೋದು, ಇನ್ನೂ ಗೊತ್ತಿಲ್ಲ. ಮೊದಲನೇ ಹಂತ ಮುಗಿಬೇಕು, ಆಮ್ಯಾಗ 2-3 ಹಂತ ಪ್ರಾರಂಭ ಆಗುತ್ತೆ. ಕಾದು ನೋಡೋಣ, ಏನು ಅರ್ಜೆಂಟ್ ಇಲ್ಲ. ನಾಳೆ CM ಅವ್ರ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಾಗ್ತದೆ ಅದ್ರ ಮೇಲೆ ಮುಂದೆ ಡೆವಲಪ್ಮೆಂಟ್ಸ್. ಸರ್, CM ರಾಜೀನಾಮೆಗೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಅವ್ರ ಆಪ್ತ ಸಚಿವರೆಲ್ಲ ಇವತ್ತು ಇದು ಮೀಟಿಂಗ್ ಮಾಡಿದ್ರು, ಶಾಸಕರುಗಳೆಲ್ಲ ನೀವು ರಾಜೀನಾಮೆಯನ್ನು ಕೊಡಬೇಡಿ ಅಂತ ಹೇಳಿದ್ದಾರೆ. ಅದು ಅಧಿಕೃತವಾಗಿಲ್ಲ, ಅವರಿಂದ ಹೇಳ್ಬೇಕಲ್ಲ. ವಾಪ ಇದೆ, ನಾಳೆ ಅಂತಿಮವಾಗಿ ಅವರೇ ಅದನ್ನೇ ಬಹಿರಂಗ ಪಡಿಸ್ತಾರೆ. ಆವಾಗ ಅದಕ್ಕೆ ಮುಂದೆ ಯಾವ ದಾರಿಯಲ್ಲಿ ಚರ್ಚೆ ಮಾಡಬೇಕು, ಹೋಗ್ಬೇಕು ಅನ್ನೋದು ಸ್ಪಷ್ಟ ಆಗುತ್ತೆ. ಸರ್, ಒಂದು ವೇಳೆ CM ಸಿದ್ದರಾಮಯ್ಯನವರ ರಾಜೀನಾಮೆ ಆದ್ರೆ ಅದನ್ನ ನೀವು ಒಪ್ಕೊಳ್ತೀರಾ ಸರ್ ಈ ಹಂತದಲ್ಲಿ? ಹೈಕಮಾಂಡ್ ಹೇಳಿದ್ರೆ ಒಪ್ಪಲೇಬೇಕು, ಅದೇ ಪ್ರಶ್ನೆ ಇಲ್ಲ. ಹೈಕಮಾಂಡೇ ನಮ್ಮ ಪಕ್ಷ, ನಮ್ಮ ಅಂತಿಮ. ಈಗಾಗಲೇ ಸಿದ್ದರಾಮಯ್ಯವರು ಅದನ್ನು ಸ್ಪಷ್ಟಪಡಿಸಿ ನಾವು ಕೂಡ ಹೇಳಿದ್ದೀವಿ. ಸೊ ಇನ್ನು ನಾಳೆ ಅವರ ಮೀಟಿಂಗ್ ಆಗಿ ಕಾಯ್ಬೇಕಷ್ಟೇ ನಾವು. ಇಷ್ಟು ದಿನದ ಈ 3 ವರ್ಷಗಳ ಗೊಂದಲಕ್ಕೆ ನಾಳೆ ತೆರೆ ಬೀಳುತ್ತೆ ಸರ್? ಬೀಳಬೇಕು. ಮೋಸ್ಟ್ಲಿ ನಾಳೆ ಅಂತಿಮವಾಗಿ ಒಂದು ಯಾವ್ದಾದ್ರು ನಿರ್ಧಾರ ಬರ್ತಾರೆ ಸರ್. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ್ದೇ ಕ್ಯೂರಿಯಾಸಿಟಿ ಸರ್, ತಮ್ಗೇನಾದ್ರೂ ಅಂತ ಸುಳಿವು ಸಿಕ್ಕಿದೆ ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಎಲ್ಲರನ್ನು ಕೂಡ ಭೇಟಿ ಮಾಡಿದ್ರಿ. ಇಲ್ಲ, ಅದು ಇನ್ನೂ ಚರ್ಚೆ ಇಲ್ಲ. ಇದಾದ್ಮೇಲೆ ಇದು ಮುಂದಿನ ಹೇಳಿದ್ರಲ್ಲ ನಡೆ ನಂತರ ಅದ್ರ ಬಗ್ಗೆ ಚರ್ಚೆ ಪ್ರಾರಂಭ. ಇನ್ನೂ ಯಾವುದು ಚರ್ಚೆ ಇಲ್ಲ. ಈ ಓವರ್ ಆಲ್ ಈ ಒಂದು ಡೆಲ್ಲಿಯ ಒಂದು ಸಂದೇಶ ಏನ್ ಸಿಕ್ತು ಸರ್? ನಿನ್ನೆ ರಾಹುಲ್ ಗಾಂಧಿ ಅವ್ರನ್ನ ನೀವು ಕೂಡ ಭೇಟಿಯಾಗಿದ್ರಿ. ಇಲ್ಲ, ನಾವ್ಯಾರು ಭೇಟಿಯಾಗಿಲ್ಲ. CM ಮಾತ್ರ ಭೇಟಿಯಾಗಿದ್ದಾರೆ. ಸೊ ಅವ್ರು ಚರ್ಚೆ ಮಾಡಿದ್ದಾರೆ, ಅವ್ರಿಗೆ ಸಂದೇಶ ಕೊಟ್ಟಿದ್ದಾರೆ. ಅದು ಏನಂತ ಗೊತ್ತಿಲ್ಲ. ನಾಳೆ ಹೋಗಿ ಕೇಳಿ ನಾನು ಭಾಗವಹಿಸ್ತೀನಿ ಮೀಟಿಂಗ್ ಅಲ್ಲಿ. ಸೊ ಇದಿಷ್ಟು CM ಆಪ್ತ ಸಚಿವರಾದಂತ ಸತೀಶ್ ಜಾರಕಿಹೊಳಿ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ರಾಡಿಯೋ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.